ನಿಮ್ ದುಡ್ಡಿಗೆ ಬರೀ 4-5% ಬಡ್ಡಿ ಸಿಗ್ತಾ ಇದೆಯಾ? ಸ್ಟೇಬಲ್ ಮನಿ ಮೂಲಕ ಭಾರತದ ಬ್ಯಾಂಕ್ಗಳಲ್ಲಿ ಎಫ್ಡಿ ಬುಕ್ ಮಾಡಿ 9.5% ವರೆಗೂ ಬಡ್ಡಿ ಪಡೀರಿ. ಅದು ಕೂಡ 5 ಲಕ್ಷ ರೂಪಾಯಿಗಳವರೆಗೆ RBIನ DICGC ಗ್ಯಾರಂಟಿಯೊಂದಿಗೆ. ಕೆಲವೇ ಸೆಕೆಂಡ್ಗಳಲ್ಲಿ ಎಫ್ಡಿ ಬುಕ್ ಮಾಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ ಆಪ್ ಡೌನ್ಲೋಡ್ ಮಾಡಿ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸೋ mastmaga.comನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ದಿಲ್ಲಿಯಲ್ಲಿ ದೊಡ್ಡ ರಾಜಕೀಯ ಪಲ್ಲಟವಾಗಿದೆ. ದಿಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಭರ್ತಿ 27 ವರ್ಷಗಳ ನಂತರ ಬಿಜೆಪಿ ಐತಿಹಾಸಿಕ ಗೆಲುವನ್ನು ದಾಖಲಿಸಿದೆ. ದಶಕದಿಂದ ರಾಜಧಾನಿಯನ್ನು ಆಳ್ತಾ ಇದ್ದ ಆಮ್ ಆದ್ಮಿ ಪಾರ್ಟಿ ಹೀನಾಯವಾಗಿ ಸೋಲನ್ನು ಅನುಭವಿಸಿದೆ. ಖುದ್ದು ಕೇಜ್ರಿವಾಲ್, ದಿಲ್ಲಿಯ ಕೇಜ್ರಿವಾಲ್ ಸೋತು ಹೋಗಿದ್ದಾರೆ. ಅವರ MLA ಸೀಟನ್ನು ಕೂಡ ಸೋತಿದ್ದಾರೆ. ಕೇಜ್ರಿವಾಲ್ ಬ್ರೈನ್ ಆಗಿ ಕೆಲಸ ಮಾಡ್ತಿದ್ದ. ಇಡೀ ದಿಲ್ಲಿ ಸರ್ಕಾರದಲ್ಲಿ ಸೂಪರ್ CM ತರ ಇದ್ದಂತಹ, ಏಬಲ್ ಅಡ್ಮಿನಿಸ್ಟ್ರೇಟರ್ ಅಂತ ಆಮ್ ಆದ್ಮಿ ಪಾರ್ಟಿ ಬೆಂಬಲಿಗರಿಂದ ಕರೆಸ್ಕೊಳ್ತಾ ಇದ್ದಂತಹ ಮಾಜಿ DCM ಮನೀಶ್ ಸಿಸೋಡಿಯಾ ಅವರು ಕೂಡ ಸೋತು ಹೋಗಿದ್ದಾರೆ. ಮಾಜಿ ಸಚಿವ ಸತ್ಯೇಂದ್ರ ಜೈನ್, ಎಲ್ಲ ಘಟಾನುಘಟಿಗಳು ಸೋತು ಹೋಗಿದ್ದಾರೆ. 70 ಸೀಟ್ಗಳಿರೋ ದಿಲ್ಲಿ ವಿಧಾನಸಭೆಯಲ್ಲಿ 48 ಸೀಟ್ಗಳನ್ನು ಬಿಜೆಪಿ ಗೆದ್ದಿದೆ. ಕೇಜ್ರಿವಾಲ್ 22 ಸೀಟ್ಗಳನ್ನು ಗೆದ್ದಿದೆ. ಕಾಂಗ್ರೆಸ್ ಬಹುಶಃ ಐತಿಹಾಸಿಕ ಸಾಧನೆ ಮಾಡಿದೆ. ರಾಷ್ಟ್ರೀಯ ಪಕ್ಷ, ಪುರಾತನ ಪಕ್ಷ, ರಾಷ್ಟ್ರ ರಾಜಧಾನಿಯಲ್ಲಿ, ದೇಶದ ಕೇಂದ್ರ ಸರ್ಕಾರದ ಸೀಟ್ ದಿಲ್ಲಿಯಲ್ಲಿ, ವಿಧಾನಸಭಾ ಚುನಾವಣೆಯಲ್ಲಿ 15 ವರ್ಷಗಳ ವನವಾಸಕ್ಕೆ ಹೋಗ್ತಾ ಇದೆ. ಅದು ದೊಡ್ಡ ವಿಚಾರ ಅಲ್ಲ. 15 ವರ್ಷಗಳ ವನವಾಸ ದೊಡ್ಡ ವಿಚಾರ ಅಲ್ಲ. ಯಾಕಂದರೆ ಬಿಜೆಪಿ ಅದಕ್ಕಿಂತ ಹೀನಾಯ ವನವಾಸ, 27 ವರ್ಷಗಳ ವನವಾಸದ ಬಳಿಕ ಈಗ ಅಧಿಕಾರಕ್ಕೆ ಬರ್ತಿರೋದು. ಆದರೆ ಕಾಂಗ್ರೆಸ್ನ ಈ ವಿಶ್ವ ದಾಖಲೆ ಯಾವುದು ಗೊತ್ತಾ? ನಿರಂತರ 3 ಚುನಾವಣೆಗಳಲ್ಲಿ ಇಷ್ಟು ದೊಡ್ಡ ಪಕ್ಷ 0. ಕೇಜ್ರಿವಾಲ್ರ ಆಪ್ ಹುಟ್ಟೋಕ್ಕೂ ಮುಂಚೆ 15 ವರ್ಷ ದಿಲ್ಲಿಯನ್ನು ಆಳಿದ್ದ ಕಾಂಗ್ರೆಸ್ ಪಾರ್ಟಿ, ಶೀಲಾ ದೀಕ್ಷಿತ್ ಅಂಡರ್ನಲ್ಲಿ ದಿಲ್ಲಿಯನ್ನು ಆಳಿದ ಕಾಂಗ್ರೆಸ್ ಪಾರ್ಟಿ, ಅದಾದಮೇಲೆ ನಿರಂತರ 3 ಚುನಾವಣೆಗಳಲ್ಲಿ 5 ವರ್ಷ ಅಂತರದಲ್ಲಿ ಬರೋ 3 ಚುನಾವಣೆಗಳಲ್ಲಿ 15 ವರ್ಷ ಟೈಮ್ ಸ್ಪ್ಯಾನ್ನಲ್ಲಿ ನಡೆಯೋ 3 ವಿಧಾನಸಭಾ ಚುನಾವಣೆಯಲ್ಲಿ 0 ಸುತ್ತಿದೆ. ಎಂಥ ಸೋಲಿದು! ಇದಕ್ಕೇನಾದರೂ ಆತ್ಮಾವಲೋಕನ ಮಾಡ್ಕೊಳ್ತಾರಾ ಕಾಂಗ್ರೆಸ್ ನಾಯಕರು ಅಥವಾ ಕಾರ್ಯಕರ್ತರು? ಗೊತ್ತಿಲ್ಲ. ಅನ್ಬಿಲೀವಬಲ್ ಪರ್ಫಾರ್ಮೆನ್ಸ್ ಕಾಂಗ್ರೆಸ್ ಕಡೆಯಿಂದ. ದೇಶದ ರಾಜಧಾನಿಯ ವಿಧಾನಸಭೆಯಲ್ಲಿ ಕಳೆದ 10 ವರ್ಷಗಳಿಂದ ಒಬ್ಬ ಕಾಂಗ್ರೆಸ್ನ ಪ್ರತಿನಿಧಿ ಇಲ್ಲ, ರಾಷ್ಟ್ರೀಯ ಪಕ್ಷದ ಒಬ್ಬ ಪ್ರತಿನಿಧಿ ಇಲ್ಲ ಕಾಂಗ್ರೆಸ್ದು. ಇನ್ನು 5 ವರ್ಷನೇ ಇರೋದಿಲ್ಲ ಅಂತ ಹೇಳಿದ್ರೆ ಎಂತಹ ಪರಿಸ್ಥಿತಿ ಇದು? ಇದ್ರ ಬಗ್ಗೆ, ಈ ಚುನಾವಣಾ ಫಲಿತಾಂಶದ ಬಗ್ಗೆ ಮಾತನಾಡಿರೋ ಕೇಜ್ರಿವಾಲ್, ನಾವು ದಿಲ್ಲಿ ಚುನಾವಣೆ ಸೋಲನ್ನು ಒಪ್ಪಿಕೊಳ್ತೀವಿ ಅಂತ ಹೇಳಿದ್ದಾರೆ. ಅಲ್ಲದೆ ಜಯ ಗಳಿಸಿದ ಬಿಜೆಪಿಗೆ ಅಭಿನಂದಿಸ್ತೀನಿ ಅಂತ ಕೂಡ ಕೇಜ್ರಿವಾಲ್ ಹೇಳಿದ್ದಾರೆ. ವೋಟ್ ಹಾಕಿದ ಜನರಿಗೆ ಅವರು ಭರವಸೆಗಳನ್ನು ಈಡೇರಿಸ್ತಾರೆ ಅಂತ ನಂಬಿದ್ದೀವಿ ಅಂತಲೂ ಹೇಳಿದ್ದಾರೆ. ಜೊತೆಗೆ ನಾವೊಂದು ಕನ್ಸ್ಟ್ರಕ್ಟಿವ್ ಪ್ರತಿಪಕ್ಷವಾಗಿ, ರಚನಾತ್ಮಕ ಪ್ರತಿಪಕ್ಷವಾಗಿ ಕೆಲಸ ಮಾಡ್ತೀವಿ, ಜನರ ಜನಾದೇಶವನ್ನು ಗೌರವದಿಂದ ಸ್ವೀಕರಿಸ್ತೀವಿ ಅಂತ ಕೇಜ್ರಿವಾಲ್ ಹಂಬಲ್ ಆಗಿ ಈ ಸೋಲನ್ನು ಒಪ್ಕೊಂಡಿದ್ದಾರೆ. ಬೇರೆ ಆಪ್ಷನ್ಸ್ ಇರಲ್ಲ, ಎಲ್ಲ ರಾಜಕಾರಣಿಗಳು ಹೀಗೆ ಹೇಳಲೇಬೇಕು. ಕೇಜ್ರಿವಾಲ್ ಕೂಡ ಹೇಳಿದ್ದಾರೆ. ಅಷ್ಟು ಮಾತ್ರ ಹೇಳಿಲ್ಲ ಕೇಜ್ರಿವಾಲ್, ಮುಂದಿನ ದಿನಗಳಲ್ಲಿ ರಚನಾತ್ಮಕ ಪ್ರತಿಪಕ್ಷ ಮಾತ್ರ ಅಲ್ಲ, ನಾವು ವೈಯಕ್ತಿಕವಾಗಿ ಕೂಡ ನಮ್ಮ ಜೀವನವನ್ನು ಜನಸೇವೆಗೆ ಮೀಸಲಿಡ್ತೀವಿ. ವೈಯಕ್ತಿಕವಾಗಿ ಬೀದಿಗಿಳಿದು ಜನರಿಗೆ ಸಹಾಯ ಮಾಡೋದನ್ನು ನಮ್ಮ ಲೈಫ್ ಮಾಡ್ಕೋತೀವಿ. ಸೇವೆಗೆ ನಮಗೆ ರಾಜಕಾರಣ ಒಂದು ಮಾರ್ಗ ಅಷ್ಟೇ, ಅದರಲ್ಲಿ ಅಧಿಕಾರ ಒಂದು ದಾರಿ ಅಷ್ಟೇ, ಅದಿಲ್ಲದೆಯೂ ನಾವು ಸೇವೆ ಮಾಡ್ತೀವಿ ಅಂತ ಕೇಜ್ರಿವಾಲ್ ಎಮೋಷನಲ್ ಸ್ಪೀಚ್ ಮಾಡಿದ್ದಾರೆ. ಇನ್ನು ದಿಲ್ಲಿ CM ಅತಿಶಿ ಮಾತನಾಡಿ, ಇದು ದೊಡ್ಡ ಹಿನ್ನಡೆ, ಜನರ ನಿರ್ಧಾರವನ್ನು ಒಪ್ಕೊಳ್ತೀವಿ, ಆದರೆ ದಿಲ್ಲಿಗಾಗಿ ನಮ್ಮ ಹೋರಾಟ ಮುಂದುವರಿಯುತ್ತೆ ಅಂತ ಹೇಳಿದ್ದಾರೆ. ಅತ್ತ 2.25 ದಶಕದ ಬಳಿಕ, ಆಲ್ಮೋಸ್ಟ್ 30 ವರ್ಷಗಳ ಬಳಿಕ ಬಿಜೆಪಿಗೆ ದಿಲ್ಲಿಯಲ್ಲಿ ದೊಡ್ಡ ಗೆಲುವು ಸಿಕ್ಕಿದೆ. ಈ ಬಗ್ಗೆ PM ನರೇಂದ್ರ ಮೋದಿ ರಿಯಾಕ್ಟ್ ಮಾಡಿದ್ದಾರೆ. ಅಭಿವೃದ್ಧಿ ಗೆಲ್ತು, ಉತ್ತಮ ಆಡಳಿತಕ್ಕೆ ಜಯ ಸಿಕ್ಕೇ ಸಿಗುತ್ತೆ, ನಾವು ಗೆದ್ದಿದ್ದೀವಿ, ಮತದಾರರಿಗೆ ಧನ್ಯವಾದ ಅಂತ ಹೇಳಿದ್ದಾರೆ. ಅಲ್ಲದೆ ದಿಲ್ಲಿಯಲ್ಲಿರೋ ಪಕ್ಷದ ಕಚೇರಿಗೆ ಹೋಗಿ ವಿಜಯದ ಭಾಷಣವನ್ನು ಕೂಡ PM ಮಾಡಿದ್ದಾರೆ. ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ಜೊತೆಗೆ ಇಡೀ ದಿಲ್ಲಿ ಚುನಾವಣೆಯಲ್ಲಿ ಈ ಸಲ ಹೈಲೈಟ್ ಆಗಿದೆ ಏನು ಗೊತ್ತಾ? ಲಾಸ್ಟ್ ಟೈಮ್ ಏನಾಗಿತ್ತು, 5 ಸಾಲ್ ಕೇಜ್ರಿವಾಲ್ ಅಂತ ಹೇಳಿದರು. ಸೊ ಅದು ತುಂಬ ಬೂಸ್ಟ್ ಕೊಟ್ಟಿತ್ತು ಕೇಜ್ರಿವಾಲ್ಗೆ. ಈ ಸಲ ಬಿಜೆಪಿ ಸ್ಲೋಗನ್ ಕ್ಲಿಕ್ ಆಗಿತ್ತು. ದಿಲ್ಲಿ ಮೇ ಆಪದ ಅಂತ ಹೇಳ್ತಾ ಇದ್ರು ಮೋದಿ ಮತ್ತು ಎಲ್ಲ ಬಿಜೆಪಿಯವರು. ಆಪದ ಅಂದರೆ ಆಪತ್ತು ಅಂತ.
ಅದನ್ನು ಮತ್ತೆ ಪುನರುಚ್ಚಾರ ಮಾಡಿದ್ದಾರೆ. 10 ವರ್ಷಗಳ ಆಪತ್ತಿನಿಂದ ದಿಲ್ಲಿ ಮುಕ್ತವಾಗಿದೆ ಅಂದರು ಮೋದಿ. ಇನ್ನು ಮುಂದೆ ದಿಲ್ಲಿಯಲ್ಲಿ ಡಬಲ್ ಇಂಜಿನ್ ಸರ್ಕಾರ ಇರುತ್ತೆ. ಐತಿಹಾಸಿಕ ಗೆಲುವಿಗೆ ಕಾರಣರಾದ ಎಲ್ರಿಗೂ ಧನ್ಯವಾದ. ದಿಲ್ಲಿಯ ಪ್ರತಿ ಕುಟುಂಬ ಮೋದಿ ಮೇಲೆ ನಂಬಿಕೆ ಇಟ್ಟಿದೆ. ಅರಾಜಕತೆ ಅಹಂಕಾರಕ್ಕೆ ಜನ ತಕ್ಕ ಉತ್ತರ ಕೊಟ್ಟಿದ್ದಾರೆ. ಲೋಕಸಭೆಯಲ್ಲೂ ಆಶೀರ್ವಾದ ಮಾಡಿದ್ರಿ, ಈಗ ವಿಧಾನಸಭೆಯಲ್ಲೂ ಆಶೀರ್ವಾದ ಮಾಡಿದ್ರಿ. ಇದಕ್ಕೆ ನಾನು ಯಾವತ್ತೂ ಋಣಿ. ದಿಲ್ಲಿ ಅನ್ನೋದು ಮಿನಿ ಹಿಂದೂಸ್ತಾನ ಇದ್ದಂತೆ ಅಂತ PM ಮೋದಿ ಹೇಳಿದ್ದಾರೆ. ಇನ್ನು ಗೃಹ ಮಂತ್ರಿ ಅಮಿತ್ ಶಾ ಪ್ರತಿಕ್ರಿಯಿಸಿ, ಪದೇ ಪದೇ ಸುಳ್ಳು ಭರವಸೆ ನೀಡಿ ಜನರ ದಾರಿ ತಪ್ಪಿಸೋಕೆ ಸಾಧ್ಯ ಇಲ್ಲ ಅಂತ ದಿಲ್ಲಿ ಜನರು ತೋರಿಸ್ಕೊಟ್ಟಿದ್ದಾರೆ. ದಿಲ್ಲಿಯಲ್ಲಿ ಸುಳ್ಳಿನ ಆಡಳಿತ ಕೊನೆಗೊಂಡಿದೆ. ದಿಲ್ಲಿ ಜನ ಮೋದಿ ಮೇಲೆ ನಂಬಿಕೆಯನ್ನು ತೋರಿಸಿದ್ದಾರೆ ಅಂತ ಹೇಳಿದ್ದಾರೆ. ಇನ್ನೊಂದು ಕಡೆ ಆಮ್ ಆದ್ಮಿ ಪಾರ್ಟಿಯ ಸೋಲಿಗೆ ಕಾಂಗ್ರೆಸ್ ಕಾರಣ ಅನ್ನೋ ಟೀಕೆ ಮಾಡಲಾಗಿತ್ತು. ಇದಕ್ಕೆ ಕಾಂಗ್ರೆಸ್ ವಕ್ತಾರೆ ಸುಪ್ರಿಯಾ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಆಪ್ ಗೆಲ್ಲೋ ಹಾಗೆ ಮಾಡೋದು ನಮ್ಮ ಕೆಲಸ ಅಲ್ಲ ಅಂತ ಹೇಳಿದ್ದಾರೆ. ನಾವೊಂದು ಪಕ್ಷವಾಗಿ ಚುನಾವಣೆ ಫೈಟ್ ಮಾಡಿದ್ದೀವಿ. ಬೇರೆ ಕಡೆ ಗುಜರಾತ್ನಲ್ಲಿ, ಹಿಮಾಚಲ ಪ್ರದೇಶದಲ್ಲಿ ಆಮ್ ಆದ್ಮಿ ಪಾರ್ಟಿಯವರು ಬಂದು ನಮ್ಮ ವಿರುದ್ಧ ಫೈಟ್ ಮಾಡಿ BJPಗೆ ಹೆಲ್ಪ್ ಆದಾಗ ಅವಾಗ ಆಮ್ ಆದ್ಮಿ ಪಾರ್ಟಿ ಮಾಡಿದ್ದೇನು, ಅವ್ರು ಕಾಂಗ್ರೆಸ್ ಗೆಲ್ಲಿ ಅಂತ ಹೇಳಿ ಅವರೇನು ಸ್ಪರ್ಧೆ ಮಾಡದೇ ಇದ್ರಾ ಅಂತ ಕೇಳಿದ್ದಾರೆ. ಇನ್ನು ಜಮ್ಮು ಕಾಶ್ಮೀರ CM ಒಮರ್ ಅಬ್ದುಲ್ಲಾ ದಿಲ್ಲಿ ಚುನಾವಣಾ ಫಲಿತಾಂಶ ಕುರಿತಾಗಿ INDIA ಕೂಟದ ಮೇಲೆ ಟೀಕಾ ಪ್ರಹಾರ ಮಾಡಿದ್ದಾರೆ. ಒಂದು ಮೀಮನ್ನು ಶೇರ್ ಮಾಡಿದ್ದಾರೆ. ಅದರೊಬ್ಬರು ಋಷಿ ಮಾತಾಡ್ತಿರೋ ಥರ, ಚೆನ್ನಾಗಿ ಹೊಡೆದಾಡಿ ಇನ್ನೂ ಜಗಳ ಜಾಸ್ತಿ ಮಾಡಿ, ಸರಿಯಾಗಿ ಬಡ್ದಾಡಿ, ಹೆಂಗೆ ಹೊಡೀರಂದ್ರೆ ಒಬ್ರನ್ನೊಬ್ರು ಮುಗಿಸ್ಕೊಂಬಿಡಿ ಅಂಥೇಳಿ ಆ ಮೀಮನ್ನು ಶೇರ್ ಮಾಡಿದ್ದಾರೆ. ಅಂದರೆ INDIA ಕೂಟದವರು ಒಬ್ಬರೊಬ್ರು ಹೊಡ್ಕೊಂಡು ನೀವೇ ಸಾಯ್ತಾ ಇದ್ದೀರಿ ಅಂತ ಹೇಳಿದ್ದಾರೆ. ಇನ್ನು ಆಪ್ ಸಂಸದೆ ಸ್ವಾತಿ ಮಲಿವಾಲ್ ಪಕ್ಷದ ಸೋಲಿಗೆ ಅರವಿಂದ ಕೇಜ್ರಿವಾಲ್ರನ್ನ ದೂಷಿಸಿದ್ದಾರೆ. ಒಬ್ಬ ಮನುಷ್ಯನಿಗೆ ಸೊಕ್ಕು ಜಾಸ್ತಿಯಾಗಿ ಜನರಿಗಾಗಿ ಕೆಲಸ ಮಾಡೋದು ನಿಲ್ಲಿಸಿದ್ರೆ ನಂತರ ಜನರೇ ಅವರಿಗೆ ಪಾಠ ಕಲಿಸ್ತಾರೆ. ಇದು ಅರವಿಂದ ಕೇಜ್ರಿವಾಲ್ ವಿಚಾರದಲ್ಲೂ ಸತ್ಯವಾಗಿದೆ ಅಂತ ಹೇಳಿದ್ದಾರೆ. ಇವರು ರಾಜ್ಯಸಭೆ, ಬಟ್ ಇತ್ತೀಚಿನ ದಿನಗಳಲ್ಲಿ ಆಮ್ ಆದ್ಮಿ ಪಾರ್ಟಿಯೊಂದಿಗೆ ಕೇಜ್ರಿವಾಲ್ರೊಂದಿಗೆ ಅಂಥ ಒಳ್ಳೆಯ ಸಂಬಂಧ ಇವರಿಗಿಲ್ಲ. ಇದೆಲ್ಲದರ ನಡುವೆ ಅಣ್ಣಾ ಹಜಾರೆ ಮಾತನಾಡಿ ಅರವಿಂದ ಕೇಜ್ರಿವಾಲ್ ವಿರುದ್ಧ ಅಸಮಾಧಾನ ಹೊರಹಾಕಿದ್ದಾರೆ. ಕೇಜ್ರಿವಾಲ್ ಹಣ ಮತ್ತು ಅಧಿಕಾರದಲ್ಲಿ ಮುಳುಗು ಹೋಗಿದ್ದಾರೆ ಅಂತ ಹೇಳಿದ್ದಾರೆ. ಯುವ ಜನತೆ ಎಚ್ಚೆತ್ತುಕೊಂಡ್ರೆ ಉಜ್ವಲ ಭವಿಷ್ಯ ದೂರ ಇಲ್ಲ. ಯುವ ಜನತೆ ದೇಶವನ್ನ ಅಭಿವೃದ್ಧಿಪಡಿಸ್ತಾರೆ ಅಂತ ಹೇಳಿದ್ದಾರೆ. ಇನ್ನು ಗೆದ್ದಿರೋ BJPಯಲ್ಲಿ CM ಆಯ್ಕೆ ವಿಚಾರದಲ್ಲಿ ಕುತೂಹಲ ಇದೆ. ಈಗ ಕೇಜ್ರಿವಾಲ್ ಸೋಲಿಸಿರೋ ಜೈಂಟ್ ಕಿಲ್ಲರ್ ಪರೇಶ್ ವರ್ಮಾ, ನಿರಂತರ 4ನೇ ಬಾರಿ ಗೆದ್ದಿರೋ ಸತೀಶ್ ಉಪಾಧ್ಯಾಯ್, ಪಂಜಾಬಿ ಮುಖ ಆಶೀಶ್ ಸೂದ್, ಜಿತೇಂದ್ರ ಮಹಾಜನ್, ವೀರೇಂದರ್ ಗುಪ್ತಾ ಹೀಗೆ ಸಾಕಷ್ಟು ಹೆಸರುಗಳು ಚರ್ಚೆಯಲ್ಲಿವೆ. ಮತ್ತೊಂದು ಕಡೆ UPಯ ಮಿಲ್ಕಿಪುರ ವಿಧಾನಸಭಾ ಚುನಾವಣೆಯಲ್ಲೂ BJP ಗೆಲುವನ್ನು ದಾಖಲಿಸಿದೆ. ಇದು ಇಂಪಾರ್ಟೆಂಟ್ ಆಗಿತ್ತು ಉತ್ತರ ಪ್ರದೇಶ BJPಗೆ. ಯಾಕಂದರೆ ಅಯೋಧ್ಯೆಯಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಸೋಲಾಗಿತ್ತು. ಅದೇ ಅಯೋಧ್ಯೆ ವ್ಯಾಪ್ತಿಯಲ್ಲೇ ಬರೋ ಇಂಪಾರ್ಟೆಂಟ್ ಸೀಟ್ ಆಗಿತ್ತು ಮಿಲ್ಕಿಪುರ. ಅಲ್ಲಿ ಗೆದ್ದು ಒಂದು ಸ್ಟೇಟ್ಮೆಂಟ್ ಮಾಡಬೇಕಾಗಿತ್ತು BJP. ಹಾಗಾಗಿ ತೀವ್ರ ಜಿದ್ದಾಜಿದ್ದಿನ ಕಣ ಇತ್ತು ಅಲ್ಲಿ. ಕಡೆಗೂ ಕೂಡ BJP ಅಭ್ಯರ್ಥಿ ಚಂದ್ರಬಾನ್ ಪಾಸ್ವಾನ್ ಸಮಾಜವಾದಿ ಪಾರ್ಟಿ ಅಭ್ಯರ್ಥಿ ಅಜಿತ್ ಪ್ರಸಾದ್ ವಿರುದ್ಧ 61,710 ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸಿದ್ದಾರೆ. ಇನ್ನು ತಮಿಳುನಾಡಿನ ಪೂರ್ವ ಈರೋಡ್ ವಿಧಾನಸಭಾ ಉಪಚುನಾವಣೆಯಲ್ಲಿ DMK ಪಕ್ಷ ಗೆದ್ದಿದೆ. DMKನ ಮಾಜಿ ಶಾಸಕ VC ಚಂದಿರಕುಮಾರ್ NTK ಪಕ್ಷದ MK ಸೀತಾಲಕ್ಷ್ಮಿ ಅವರ ವಿರುದ್ಧ 90,629 ಮತಗಳ ಅಂತರದಿಂದ ಗೆಲುವನ್ನು ದಾಖಲಿಸಿದ್ದಾರೆ. ಏನೋ ಬಸ್ ದರ ಏರಿಕೆ ಬೆನ್ನಲ್ಲೇ ಸರ್ಕಾರ ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ಶಾಕ್ ಕೊಟ್ಟಿದೆ. ಬೆಂಗಳೂರು ಮೆಟ್ರೋ ದರ 46% ರೈಸ್ ಮಾಡಲಾಗಿದೆ. ಫೆಬ್ರವರಿ 9ರಿಂದಲೇ ಜಾರಿಗೆ ಬರುತ್ತೆ. ಗರಿಷ್ಠ ₹90 ಹಾಗೂ ಕನಿಷ್ಠ ₹10 ಏರಿಕೆಯಾಗಿದೆ. 8 ವರ್ಷಗಳ ಬಳಿಕ ಇದೇ ಮೊದಲ ಬಾರಿಗೆ ಪ್ರಯಾಣ ದರ ಜಾಸ್ತಿ ಆಗ್ತಿರೋದು. ಇತ್ತೀಚೆಗಷ್ಟೇ ಮೆಟ್ರೋ ಪ್ರಯಾಣ ದರ ಪರಿಷ್ಕರಣೆ ಸಂಬಂಧ ರಚಿಸಿದ ಸಮಿತಿ ಸಿಂಗಪುರ್, ಹಾಂಗ್ಕಾಂಗ್, ದಿಲ್ಲಿಗೆ ತೆರಳಿತ್ತು. ಅಲ್ಲಿನ ಮೆಟ್ರೋ ದರ ಪರಿಷ್ಕರಣೆಯ ಕ್ರಮ, ದರ ಹೆಚ್ಚಳ ಬಗ್ಗೆ ಅಧ್ಯಯನ ಮಾಡಿತ್ತು. ಇದೀಗ ಈ ಸಮಿತಿ ಸಿದ್ಧಪಡಿಸಿದ ವರದಿಯಲ್ಲಿ ಮೆಟ್ರೋ ಟಿಕೆಟ್ ದರ 40-45% ಏರಿಕೆ ಮಾಡಬಹುದು. ರಜೆ ದಿನ ಹಾಗೂ ನಾನ್ ಪೀಕ್ ಅವರ್ಸ್ ಅಲ್ಲಿ ಪ್ರಯಾಣ ದರ ಇಳಿಕೆ ಮಾಡಿದರೆ ಉತ್ತಮ. ವಿಶೇಷ ದಿನಗಳಲ್ಲಿ ಡಿಸ್ಕೌಂಟ್ ಮಾಡಬೇಕು ಅಂತ ಹೇಳಲಾಗಿತ್ತು. ಆ ಪ್ರಕಾರ 0ಯಿಂದ 2 ಕಿಲೋಮೀಟರ್ ವರೆಗೆ ಪರಿಷ್ಕೃತ ದರ ₹10, 2ರಿಂದ 4 ಕಿಲೋಮೀಟರ್ ತನಕ ಇದ್ರೆ ₹20, 20ರಿಂದ 25 ಕಿಲೋಮೀಟರ್ ದೂರ ಇದ್ರೆ ₹80, 25 ಕಿಲೋಮೀಟರ್ ಮೇಲೆ ಇದ್ರೆ ₹90 ಅಂತೆಲ್ಲ ಹೊಸ ದರಗಳನ್ನು ಫಿಕ್ಸ್ ಮಾಡಲಾಗಿದೆ. ಸ್ಕ್ರೀನ್ ಮೇಲೂ ಕೂಡ ನೀವು ಇದನ್ನು ನೋಡ್ತಾ ಇದ್ದೀರಿ. ಅಚ್ಚರಿ ಏನು ಅಂದರೆ, ಎಷ್ಟು ರೇಟ್ ಜಾಸ್ತಿ ಮಾಡೋದು ಅಂತ ಡಿಸೈಡ್ ಮಾಡೋಕೆ ಈ ಮಹಾನ್ ಬುದ್ಧಿವಂತರು ಸಿಂಗಪುರ, ಹಾಂಗ್ಕಾಂಗ್, ದಿಲ್ಲಿ ಇಲ್ಲೆಲ್ಲ ಹೋಗಿ ಸ್ಟಡಿ ಮಾಡಿದ್ರಂತೆ. ಕಾಸ್ಟ್ ರಿಕವರ್ ಆಗಬೇಕು ಅಂದರೆ ಎಷ್ಟು ಮಾಡಬೇಕು. ಓಕೆ, ತೀರಾ ಪ್ರಾಫಿಟಬಿಲಿಟಿ ಬೇಡ ಅಂತಂದ್ರೂ ಕೂಡ ಸರ್ಕಾರಿ ಸಂಸ್ಥೆ ಆಗಿರೋದ್ರಿಂದ ಅಥವಾ ಪಬ್ಲಿಕ್ ಜನರಿಗೆ ಬೇಕಾಗಿರೋ ಟ್ರಾನ್ಸ್ಪೋರ್ಟ್ ಆಗಿರೋದ್ರಿಂದ ತುಂಬ ಲಾಭ ನೋಡ್ಕೊಳ್ಳದೆ ಮಾಡೋದಂದ್ರೂ ಕೂಡ ಕಾಸ್ಟ್ ಎಲ್ಲ ರಿಕವರ್ ಆಗಿ ಮುಂದಿನ ಮೆಟ್ರೋ ಯೋಜನೆಗಳಿಗೆ
ಮುಂದಿನ ವಿಸ್ತರಣೆಗಳಿಗೆ ಮೇಂಟೆನೆನ್ಸ್ಗೆ ಸ್ವಲ್ಪ ಎಕ್ಸ್ಟ್ರಾ ದುಡ್ಡು ಬರೋ ಥರ ನೋಡಿಕೊಂಡು ಒಂಚೂರು ಇಟ್ಟು ಮಾರ್ಜಿನ್ ಇಟ್ಟು ಮಾಡಿದ್ರೆ ಆಯಿತು. ಅದಕ್ಕೆ 8 ವರ್ಷದಲ್ಲಿ ಸಮಿತಿ ರಚನೆ ಮಾಡಿ ಸಿಂಗಾಪುರ, ಹಾಂಗ್ಕಾಂಗ್ ಎಲ್ಲ ಹೋಗಿ ಸ್ಟಡಿ ಮಾಡಿ ಬರೋದಿದೆಯಾ, ಟಿಕೆಟ್ ಎಷ್ಟು ರೇಟ್ ಜಾಸ್ತಿ ಮಾಡಬೇಕು ಅಂತ ಎಲ್ಲ ಅಲ್ಲಿಂದ ನೋಡ್ಕೊಂಡು ಬರೋದಾದ್ರೆ ನೀವು ಟಿಕೆಟ್ ರೇಟ್ ಜಾಸ್ತಿ ಮಾಡೋಕ್ಕೆ ನೀವು ಇನ್ನೇನು ಇನ್ನೋವೇಷನ್ ಮಾಡ್ತೀರಿ. ಭಾಳ ಇರಿಟೇಟ್ ಆಗುವಂಥ ವಿಚಾರಗಳಿವೆಲ್ಲವೂ ಕೂಡ. ಟಿಕೆಟ್ ದರ ಫಿಕ್ಸ್ ಮಾಡೋಕ್ಕೆ ಜಾಸ್ತಿ ಎಷ್ಟು ಮಾಡಬೇಕಂತ ಹೇಳಿ ಸಿಂಗಾಪುರ, ಹಾಂಗ್ಕಾಂಗ್ ಹೋಗಿ ಸ್ಟಡಿ ಮಾಡ್ಕೊಂಡು ಬರ್ತಾರಂತೆ ಅವರು. ಪುಕ್ಸಟೆ ದುಡ್ಡು ವೇಸ್ಟು, ಪುಕ್ಸಟೆ ಟ್ರಿಪ್ಪು. ಈಗೇನೊಂದು ಕೇಳಿ, ಈಗ DCM DK ಶಿವಕುಮಾರ್ ಒಂದು ಕೆಲಸ ಮಾಡೋಕ್ಕೆ ಹೊರಟಿದ್ದಾರೆ. ಬ್ರ್ಯಾಂಡ್ ಬೆಂಗಳೂರು ಇನಿಷಿಯೇಟಿವ್ ಅಡಿಯಲ್ಲಿ, ಚೆನ್ನಾಗಿದೆಯಲ್ಲ, ಏನು ಮಾಡೋಕ್ಕೆ ಹೊರಟಿದ್ದಾರೆ ಗೊತ್ತಾ? ಆ ಇನಿಷಿಯೇಟಿವ್ ಅಡಿಯಲ್ಲಿ ನಮ್ಮ ಮೆಟ್ರೋ ಪಿಲ್ಲರ್ಸ್, ಫ್ಲೈಓವರ್ಸ್, ಕ್ಯಾರಿಯೇಜ್ ವೇಸ್, ಮೀಡಿಯನ್ಸ್ ಅಂದರೆ ರಸ್ತೆ ಡಿವೈಡರ್ಗಳು ಬರ್ತಾವಲ್ಲ, ಎಲ್ಲದಕ್ಕೂ ಲೈಟ್ ಹಾಕ್ತೀವಿ ಅಂತ ಹೊರಟಿದ್ದಾರೆ. ಫುಲ್ ಪಳ 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 ಅಂತ ಲೈಟ್ ಬರಬೇಕು, ಅದರಲ್ಲಿ ಮಾಡ್ತಾರಂತ. ಆ ರೀತಿ ನಗರ ಸುಂದರವಾಗಿ ಕಾಣಬೇಕು, ಜಗಮಗ ಅಂತಿರಬೇಕು, ಸಿಟಿ ಫೀಲ್ ಬರಬೇಕು ಅಂತ ಈ ಕ್ರಮ ತಗೋತಿರೋದಾಗಿ ಅನೌನ್ಸ್ ಮಾಡಿದ್ದಾರೆ. ಮೆಟ್ರೋ ಕಂಬಗಳಿಗೆಲ್ಲ ಲೈಟ್ ಹಾಕ್ತಾರಂತೆ. ಇದಕ್ಕೆ ಬಹಳ ವಿರೋಧ ಕೂಡ ವ್ಯಕ್ತ ಆಗ್ತಿದೆ. ಏನಾದ್ರು ಕೆಲಸಕ್ಕೆ ಬರೋದು ಮಾಡಿ ಸ್ವಾಮಿ ಅಂತ ಕೇಳ್ತಿದ್ದಾರೆ ಜನ. ಲೈಟ್ ಹಾಕೋಕೆ ಶುರು ಮಾಡಿದ್ರೆ ಕರೆಂಟ್ ಎಷ್ಟು ಬೇಕಾಗುತ್ತೆ, ಎಲ್ಲ ಕಂಬಗಳಿಗೆ, ಡಿವೈಡರ್ಗಳಿಗೆ ಲೈಟ್ ಹಾಕೊಂಡು ಏನು ಮಾಡಕ್ಕೆ ಹೊರಟಿದ್ದೀರಿ ಅನ್ನೋ ಪ್ರಶ್ನೆಯನ್ನ ಕೇಳ್ತಿದ್ದಾರೆ. ಮತ್ತೊಂದು ಕಡೆ DKC ಮೆಟ್ರೋ ಪಿಲ್ಲರ್ಗಳ ಮೇಲೆ ಜಾಹೀರಾತು ಬಿಲ್ ಬೋರ್ಡ್ ಅಳವಡಿಕೆಗೆ ಅವಕಾಶ ಕೊಡೋಕೆ ನಿರ್ಧಾರ ಮಾಡಿದ್ದಾರೆ. ಬಂದಿರೋ ಆದಾಯ ಇರುತ್ತಲ್ಲ, ಅದನ್ನ BBMP ಮತ್ತು BMR ಸೇಲ್ಗೆ ಸಮನಾಗಿ ಹಂಚಲಾಗುತ್ತೆ ಅಂತ ಕೂಡ ಹೇಳಿದ್ದಾರೆ. ಅದರಲ್ಲಿ ಏನು ಪ್ರಾಬ್ಲಮ್ ಕಾಣಿಸ್ತಾ ಇಲ್ಲ. ದೇಶದ ಪ್ರತಿಷ್ಠಿತ IT ಕಂಪನಿ ಇನ್ಫೋಸಿಸ್ ವಿರುದ್ಧ ಗಂಭೀರ ಆರೋಪ ಕೇಳಿಬಂದಿದೆ. ಹೊಸದಾಗಿ 700 ಉದ್ಯೋಗಿಗಳನ್ನು ಒತ್ತಾಯಪೂರ್ವಕವಾಗಿ ಕೆಲಸದಿಂದ ತೆಗೆದುಹಾಕಲಾಗಿದೆ ಅಂತ ಆರೋಪ ಮಾಡಲಾಗಿದೆ. ನ್ಯಾಸೆಂಟ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಎಂಪ್ಲಾಯೀಸ್ ಸೆನೆಟ್ NITS ಈ ಆರೋಪ ಮಾಡಿದೆ. ಇವರನ್ನೆಲ್ಲ ಕೆಲವು ತಿಂಗಳ ಹಿಂದಷ್ಟೇ ಕೆಲಸಕ್ಕೆ ಸೇರಿಸಿಕೊಳ್ಳಲಾಗಿತ್ತು, ಆದರೆ ಈಗ ಒತ್ತಾಯದಿಂದ ತೆಗೆದು ಹಾಕಿದ್ದಾರೆ. ಈ ರೀತಿ ವಜಾ ಮಾಡುವಾಗ ಸೆಕ್ಯೂರಿಟಿ ಗಾರ್ಡ್, ಬೌನ್ಸರ್ಗಳನ್ನ ಕೂಡ ಇಟ್ಕೊಂಡಿದ್ರು ಅನ್ನೋ ಆರೋಪವನ್ನ ಮಾಡಿದ್ದಾರೆ. ಜೊತೆಗೆ ಲೇಬರ್ ಮಿನಿಸ್ಟ್ರಿಗೆ ಇದರ ಬಗ್ಗೆ ಕಂಪ್ಲೇಂಟ್ ಕೊಡೋಕು ಮುಂದಾಗಿದ್ದಾರೆ. ಆದರೆ ಇನ್ಫೋಸಿಸ್ ಮಾತ್ರ ಬರೀ 350 ಜನರನ್ನ ತೆಗೆದು ಹಾಕಿದ್ದೀವಿ ಅಂತ ಹೇಳಿದೆ. ಹಾಗೆ ಇಂಟರ್ನಲ್ ಅಸೆಸ್ಮೆಂಟ್ ಕ್ಲಿಯರ್ ಮಾಡೋದ್ರಲ್ಲಿ ಫೇಲ್ ಆಗಿದ್ರು, ಪರ್ಫಾರ್ಮೆನ್ಸ್ ಇರಲಿಲ್ಲ, ಹಾಗಾಗಿ ತೆಗೆದು ಹಾಕಿದ್ದೀವಿ ಅಂತ ಕಂಪನಿ ಕ್ಲಾರಿಫಿಕೇಶನ್ ಕೊಟ್ಟಿದೆ. ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಮುಂದೆ ಕಡ್ಡಾಯವಾಗಿ ನೀಲಿ ಇಂಕ್ ಇರುವಂತಹ ಬಾಲ್ ಪೆನ್ನೆ ಬಳಸಬೇಕು ಅಂತ ಕರ್ನಾಟಕ ಲೋಕಸೇವಾ ಆಯೋಗ ತಿಳಿಸಿದೆ. ಈವರೆಗಿನ ಪರೀಕ್ಷೆಗಳಲ್ಲಿ ಕಪ್ಪು ಇಂಕ್ ನ ಬಾಲ್ ಪೆನ್ ನಿಂದ ಪರೀಕ್ಷೆ ಬರೀಬೇಕು ಅಂತ KPSC ಅಭ್ಯರ್ಥಿಗಳಿಗೆ ಸೂಚನೆ ಕೊಡ್ತಾ ಇತ್ತು. ಇದೀಗ ಸೂಚನೆಯಲ್ಲಿ ಮಾರ್ಪಾಡು ಮಾಡಿ ಫೆಬ್ರವರಿ 16ರಿಂದ KPSC ನಡೆಸೋ ಎಲ್ಲ ಪರೀಕ್ಷೆಗಳಲ್ಲಿ ಕಡ್ಡಾಯವಾಗಿ ನೀಲಿ ಬಣ್ಣದ ಬಾಲ್ ಪೆನ್ ನಿಂದ ಮಾತ್ರ, ನೀಲಿ ಬಣ್ಣದ ಬಾಲ್ ಪೆನ್ ಅಂದ್ರೆ ಇಂಕ್, ಅದರಿಂದಲೇ ಬಳಸಬೇಕು ಅಂತ ಹೇಳಿದೆ. ಇನ್ನು ಕರ್ನಾಟಕದ ಸಿದ್ದರಾಮಯ್ಯ ಸರ್ಕಾರ ಸಂಶೋಧನೆ ಮತ್ತು ಇನೋವೇಷನ್ ಕ್ಷೇತ್ರಕ್ಕೆ ಬೂಸ್ಟ್ ಕೊಡೋಕೆ ಲಿವರ್ಪೂಲ್ ಯೂನಿವರ್ಸಿಟಿಯೊಂದಿಗೆ ಒಪ್ಪಂದ ಮಾಡ್ಕೊಂಡಿದ್ದೀವಿ ಅಂತ ಹೇಳಿದ್ದಾರೆ. ಮಾಹಿತಿ ವಿನಿಮಯ, ಜಂಟಿ ಸಂಶೋಧನೆ, ಶಿಕ್ಷಣ ಕ್ಷೇತ್ರದಲ್ಲಿ ಸಹಕಾರ, ವಿದ್ಯಾರ್ಥಿಗಳಿಗೆ ಅನುಕೂಲ ಕೊಡೋಕೆ ಇದು ಸಹಕಾರಿಯಾಗುತ್ತೆ ಅಂತ ಹೇಳಿದ್ದಾರೆ. ಹೆಂಗೆ ಅನ್ನೋದನ್ನ ಜಾಸ್ತಿ ಡೀಟೇಲ್ ಇನ್ನಷ್ಟೇ ಸಿಗಬೇಕಾಗಿದೆ. ಇನ್ನು ರಾಜ್ಯ ಯುವ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ DK ಶಿವಕುಮಾರ್ ಬೆಂಬಲಿಗ HS ಮಂಜುನಾಥ್ ಗೆಲುವನ್ನು ಸಾಧಿಸಿದ್ದಾರೆ. KN ರಾಜಣ್ಣ, ಸತೀಶ್ ಜಾರಕಿಹೊಳಿ ಬೆಂಬಲಿತ ಅಭ್ಯರ್ಥಿ ದೀಪಿಕಾ ರೆಡ್ಡಿ ಅವರನ್ನ ಸೋಲಿಸಿ ಮಂಜುನಾಥ್ ನೂತನ ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಕೊಡವ ಸಮುದಾಯ ಕೊಡವಾಮೆ ಬಾಳೋ ಪಾದಯಾತ್ರಾ ಹೆಸರಲ್ಲಿ ಪ್ರತಿಭಟನೆ ಮಾಡಿದ್ದಾರೆ. ಕೊಡಗು ಜಿಲ್ಲೆಯ ಕುಟ್ಟ ಅನ್ನೋ ಹಳ್ಳಿಯಿಂದ ಸುಮಾರು 25,000 ಕೊಡವ ಸಮುದಾಯದ ಜನ ಮಡಿಕೇರಿಗೆ ಪಾದಯಾತ್ರೆ ಮಾಡಿದ್ದಾರೆ. ನಮಗೆ ತಾರತಮ್ಯ ಮಾಡಲಾಗ್ತಿದೆ, ನಮ್ಮ ಭೂಮಿಗೆ ರಕ್ಷಣೆ ಇಲ್ಲ, ನಮಗೆ ಸಾಂವಿಧಾನಿಕ ಮಾನ್ಯತೆ ಕೊಡಿ ಅಂತೆಲ್ಲ ಡಿಮಾಂಡ್ ಮಾಡಿದ್ದಾರೆ. ಮಡಿಕೇರಿ DC ಕಚೇರಿಯಲ್ಲಿ ಲೆಟರ್ ಕೊಟ್ಟಿದ್ದಾರೆ. BML ಅಂದ್ರೆ ಭಾರತದ ಹೆಮ್ಮೆಯ ಭಾರತ್ ಅರ್ತ್ ಮೂವರ್ಸ್ ಲಿಮಿಟೆಡ್ 2024ರ ಪ್ರತಿಷ್ಠಿತ ಗೋಲ್ಡನ್ ಪಿಕಾಕ್ HR ಎಕ್ಸಲೆನ್ಸ್ ಅವಾರ್ಡ್ ಪ್ರಶಸ್ತಿಗೆ ಪಾತ್ರವಾಗಿದೆ. ಎಂಜಿನಿಯರಿಂಗ್ ವಿಭಾಗದಲ್ಲಿ ಈ ಪ್ರಶಸ್ತಿಯನ್ನು ತನ್ನದಾಗಿಸಿಕೊಂಡಿದೆ. ಕಂಪನಿಯ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಪ್ರಾಕ್ಟೀಸಸ್ ಮತ್ತು ನಾಯಕತ್ವ ಗುರುತಿಸಿ ಪ್ರಶಸ್ತಿ ಕೊಡಲಾಗಿದೆ. BMLನ ಮಾನವ ಸಂಪನ್ಮೂಲ ನಿರ್ದೇಶಕ ದೇವಿ ಪ್ರಸಾದ್ ಸತ್ಪತಿ ಅವರಿಗೆ ಮುಂಬೈನಲ್ಲಿ ಇನ್ಸ್ಟಿಟ್ಯೂಟ್ ಆಫ್ ಡೈರೆಕ್ಟರ್ಸ್ ಆಯೋಜಿತ ಸಮಾರಂಭದಲ್ಲಿ ಈ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಉತ್ತರ ಪ್ರದೇಶದಲ್ಲಿ ಭೀಕರ ಘಟನೆ ನಡೆದಿದೆ. ತರಬೇತಿ ಪಡಿತಾ ಇದ್ದ ವೇಳೆ ವಾಯುಪಡೆ ಅಧಿಕಾರಿ 36 ವರ್ಷದ GS ಮಂಜುನಾಥ್ ಪ್ರಾಣ ಕಳ್ಕೊಂಡಿದ್ದಾರೆ. ಇವರು ಕರ್ನಾಟಕದ ಶಿವಮೊಗ್ಗದವರು. ಆಗ್ರಾದ ಮಾಲ್ಪುರ ಪ್ಯಾರಾಚೂಟ್ ಡ್ರಾಪ್ ಝೋನ್ನಲ್ಲಿ ವಾಯುಸೇನೆಯ 12 ಅಧಿಕಾರಿಗಳು ಟ್ರೈನಿಂಗ್ ಪಡಿತಾ ಇದ್ರು. ಈ ವೇಳೆ ವಿಮಾನದಿಂದ 11 ಅಧಿಕಾರಿಗಳು ಸೇಫ್ ಆಗಿ ಲ್ಯಾಂಡ್ ಆಗಿದ್ದಾರೆ. ಆದರೆ ದುರದೃಷ್ಟವಶಾತ್ ಮಂಜುನಾಥ್ ಅವರ ಪ್ಯಾರಾಚೂಟ್ ಓಪನ್ ಆಗದೆ ಬಿದ್ದು ತುಂಬಾ ಇಂಜುರೀಸ್ ಆಗಿತ್ತು. ಈಗ ಚಿಕಿತ್ಸೆ ಫಲಕಾರಿಯಾಗದೆ ಪ್ರಾಣ ಕಳ್ಕೊಂಡ್ಬಿಟ್ಟಿದ್ದಾರೆ. ಈಗ ಅಮೆರಿಕದವ್ರು ಹಿಡ್ಕೊಂಡ್ಬಂದು ಭಾರತಕ್ಕೆ ಭಾರತೀಯರನ್ನ ಕೈಕಲ್ ಕಟ್ಟಕ್ಕೆ ತಂದು ಹಾಕಿ ಹೋಗ್ತಿದಾರಲ್ಲ, ಈ ನಡುವೆ ಜಗತ್ತಿನಾದ್ಯಂತ ಎಷ್ಟು ಭಾರತ ಮೂಲದ ಕೈದಿಗಳಿದ್ದಾರೆ ಅನ್ನೋ ಕುತೂಹಲ ಮೂಡಿತ್ತು. ಈಗ ಭಾರತ ಸರ್ಕಾರ ಮಾಹಿತಿ ಕೊಟ್ಟಿದೆ. ಕೈದಿಗಳಿದು ಒಟ್ಟು 10,152 ಕೈದಿಗಳು ಪ್ರಸ್ತುತ ವಿದೇಶಿ ಜೈಲುಗಳಲ್ಲಿದ್ದಾರೆ. ಇವರಲ್ಲಿ ವಿಚಾರಣಾಧೀನ ಕೈದಿಗಳು ಸೇರಿದ್ದಾರೆ. ಸೌದಿ ಅರೇಬಿಯಾ, ಕುವೈತ್, UAE, ಕತರ್, ಪಾಕಿಸ್ತಾನ, ಅಮೆರಿಕ, ರಷ್ಯಾ, ಚೀನಾ ಸೇರಿ 86 ರಾಷ್ಟ್ರಗಳ ಜೈಲಿನಲ್ಲಿ ಭಾರತೀಯರು ಬಂದಿಗಳಾಗಿದ್ದಾರೆ. ಇಷ್ಟು ಜನ. ಈ ಪೈಕಿ ಹೆಚ್ಚಿನವರು ಸೌದಿ ಜೈಲಿನಲ್ಲಿದ್ದಾರೆ.
2633 ಕೈದಿಗಳು. ಹಾಗೆ UAEನಲ್ಲಿ 2518 ಕೈದಿಗಳಿದ್ರೆ, ನೇಪಾಳದಲ್ಲಿ 1317 ಕೈದಿಗಳಿದ್ದಾರೆ. ಇವರ ಹಕ್ಕುಗಳ ರಕ್ಷಣೆಗೆ ಭಾರತ ಪ್ರಯತ್ನ ಪಡ್ತಾ ಇದೆ. ಅವರಿಗೆ ಸಾಧ್ಯ ಇರೋ ಎಲ್ಲ ನೆರವನ್ನ ಕೊಡೋ ಕೆಲಸವನ್ನ ಮಾಡ್ತಾ ಇದ್ದೀವಿ ಅಂತ ವಿದೇಶಾಂಗ ವ್ಯವಹಾರಗಳ ಇಲಾಖೆ ಹೇಳಿದೆ. ಏನು ಇಸ್ರೋದ ಗಗನಯಾನ್ ಮಿಷನ್ಗೆ ಸಂಬಂಧಪಟ್ಟ ದೊಡ್ಡ ಬೆಳವಣಿಗೆಯಾಗಿದೆ. LVM-3 ರಾಕೆಟ್ನ ಅಪರ್ ಸ್ಟೇಜ್ಗೆ ಪವರ್ ನೀಡೋ CE-20 ಕ್ರಯೋಜೆನಿಕ್ ಎಂಜಿನ್ನ ಯಶಸ್ವಿ ಟೆಸ್ಟಿಂಗ್ ನಡೆದಿದೆ. ಇದನ್ನ ಇಸ್ರೋ ಕನ್ಫರ್ಮ್ ಮಾಡಿದೆ. ಈ ಪರೀಕ್ಷೆಯನ್ನ ತಮಿಳುನಾಡಿನ ಮಹೇಂದ್ರಗಿರಿಯಲ್ಲಿರೋ ಇಸ್ರೋ ಹೈ ಆಲ್ಟಿಟ್ಯೂಡ್ ಟೆಸ್ಟ್ ಫೆಸಿಲಿಟಿಯಲ್ಲಿ ನಡೆಸಲಾಗಿದೆ. ಇದು ಗಗನಯಾನ್ ಮಿಷನ್ಗೆ ಅತ್ಯಂತ ಕ್ರೂಷಿಯಲ್ ಆಗಿರೋ ಟೆಸ್ಟ್. ಅದನ್ನೀಗ ಇಸ್ರೋ ಮಾಡಿ ಮುಗಿಸಿದೆ. ಅಂದಹಾಗೆ ಗಗನಯಾನ್ ಮಿಷನ್ ಅಂದ್ರೆ ಮಾನವರನ್ನ ಬಾಹ್ಯಾಕಾಶಕ್ಕೆ ಕಳಿಸುವ ಅತ್ಯಂತ ಮಹತ್ವಾಕಾಂಕ್ಷೆ ಮಿಷನ್ ಭಾರತದ್ದು. ಮೊದಲ ಬಾರಿಗೆ ಭಾರತ ಇಂಥ ಒಂದು ಕೆಲಸಕ್ಕೆ ಪ್ರಯತ್ನ ಪಡ್ತಿರೋದು. ಬೇಹುಗಾರಿಕೆ ಆರೋಪದ ಮೇಲೆ ಸೈನಿಕನೊಬ್ಬನನ್ನ ಪಂಜಾಬ್ನ ಅಮೃತ್ಸರ ಪೊಲೀಸರು ಬಂಧಿಸಿದ್ದಾರೆ. ಈತನನ್ನ ಪಂಜಾಬ್ನ ಸರ್ದೂಲ್ಗರ್ ನಿವಾಸಿ ಸಂದೀಪ್ ಸಿಂಗ್ ಅಂತ ಗುರುತಿಸಲಾಗಿದೆ. ಪಾಕ್ನ ISIಗೆ ಸೇನೆಯ ಸೂಕ್ಷ್ಮ ಮಾಹಿತಿ, ಸೇನೆಯ ಮೂವ್ಮೆಂಟ್, ಯುದ್ಧ ಸಾಮಗ್ರಿ, ಸೇನಾ ಘಟಕಗಳ ಮಾಹಿತಿಯನ್ನು ಶೇರ್ ಮಾಡ್ತಿದ್ದ ಅಂತ ಗೊತ್ತಾಗಿದೆ. ಈತನ ಬಳಿ ಇದ್ದ 3 ಮೊಬೈಲ್ಗಳನ್ನು ವಶಕ್ಕೆ ಪಡೆದು ಫೋರೆನ್ಸಿಕ್ಸ್ಗೆ ಕಳಿಸಿಕೊಡಲಾಗಿದೆ. ಈ ಮೂಲಕ ಕಳೆದ 3 ದಿನಗಳಲ್ಲಿ ಇಂತಹ ಕೇಸ್ನಲ್ಲಿ ಒಟ್ಟು 2 ಅರೆಸ್ಟ್ ಮಾಡಿದಂತಾಗಿದೆ. ಇತ್ತೀಚೆಗಷ್ಟೇ ಇದೇ ಪಂಜಾಬ್ ಮೂಲದ ಅಮೃತ್ಪಾಲ್ ಸಿಂಗ್ನನ್ನ ಬೇಹುಗಾರಿಕೆ ಮತ್ತು ಗಡಿ ಪ್ರದೇಶದಲ್ಲಿ ಮಾದಕ ವಸ್ತು ಕಳ್ಳ ಸಾಗಾಣಿಕೆ ಆರೋಪದಡಿ ಬಂಧಿಸಲಾಗಿತ್ತು. ಈತನ ವಿಚಾರಣೆ ವೇಳೆ ಸಂದೀಪ್ ಸಿಂಗ್ ಅನ್ನೋ ಸೈನಿಕನನ್ನ ಬಂಧಿಸಲಾಗಿದೆ. ಇದೇ ಕೇಸ್ನಲ್ಲಿ ಪೊಲೀಸರು ರಾಜ್ಬೀರ್ ಸಿಂಗ್ ಅನ್ನೋ ಸೈನಿಕರ ಮೇಲೂ ಕೂಡ ಕೇಸ್ ದಾಖಲಿಸಿದ್ದಾರೆ. ಈತನು ಈಗ ಅರೆಸ್ಟ್ ಆಗಬಹುದು ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಇನ್ನು ಬಾಂಗ್ಲಾದಿಂದ ಭಾರತಕ್ಕೆ ಹಾರೋ ಪ್ರಯತ್ನ ನಿರಂತರವಾಗಿ ಮುಂದುವರಿತಾ ಇದೆ. ಹಿಡಿದಷ್ಟು ಗಲಾಟೆ ಆದಷ್ಟು ಕೇರೆ ಮಾಡ್ತಿಲ್ಲ, ಅವರು ಬರಕ್ ಟ್ರೈ ಮಾಡ್ತಾನೆ ಇದ್ದಾರೆ. ಈಗ ಮತ್ತೆ 7 ಬಾಂಗ್ಲಾ ಪ್ರಜೆಗಳನ್ನ ಗಡಿದಾಟೋಕೆ ಪ್ರಯತ್ನ ಪಡ್ತಿದ್ದಾಗ ಬಂಧಿಸಲಾಗಿದೆ. ಇವ್ರ ಜೊತೆಗೆ ಗಡಿದಾಟೋಕೆ ಸಹಾಯ ಮಾಡಿದ 3 ದೇಶದ್ರೋಹಿ ಭಾರತೀಯರನ್ನ ಕೂಡ ಅರೆಸ್ಟ್ ಮಾಡಲಾಗಿದೆ. ಪಶ್ಚಿಮ ಬಂಗಾಳದ ನಾಡಿಯಾ, ಮುರ್ಷಿದಾಬಾದ್ ಜಿಲ್ಲೆಗಳಲ್ಲಿ ಈ ಕಾರ್ಯಾಚರಣೆ ನಡೆದಿದೆ. ಈ 3 ಜನ ದೇಶದ್ರೋಹಿ ಭಾರತೀಯರು 7,000 ರೂಪಾಯಿ ಪ್ರತಿ ವ್ಯಕ್ತಿಗೆ ದುಡ್ಡಿಗೆ ಈ ರೀತಿ ಕೆಲಸ ಮಾಡ್ತಾ ಇದ್ರು ಅಂತ ಗೊತ್ತಾಗಿದೆ. ಇನ್ನು ಬಂಧಿತರಿಂದ 16 ಮೊಬೈಲ್, ಭಾರತೀಯ ರೂಪಾಯಿ, ಬಾಂಗ್ಲಾದ ಟಾಕಾ, ಕೆನ್ಯಾ, ಇಂಡೋನೇಷ್ಯಾದ ಕರೆನ್ಸಿ ಎಲ್ಲ ಸಿಕ್ಕಿದೆ. ಯುಪಿಯ ಪ್ರಯಾಗ್ರಾಜ್ನ ಕುಂಭಮೇಳ ಅಧಿಕೃತವಾಗಿ ಫೆಬ್ರವರಿ 26ಕ್ಕೆ ಮುಕ್ತಾಯಗೊಳ್ಳುತ್ತೆ. ಆದರೆ ಅಲ್ಲಿಗೆ ಆಗಮಿಸಿದ ಒಟ್ಟು 13 ಅಖಾಡಗಳ ಸಾಧುಗಳಿಗೆ ಈಗ ಆಲ್ರೆಡಿ ಕುಂಭಮೇಳದಿಂದ ಹೊರಡೋ ಟೈಮ್ ಬಂದಿದೆ. ಸಂಪ್ರದಾಯದಂತೆ ವಸಂತ ಪಂಚಮಿಯ ದಿನದಂದು ಅಮೃತ ಸ್ನಾನ ಮಾಡಿ ಕಡಿ ಪಕೋಡ ಊಟ ಮಾಡಿ ನಡೆದಿದ್ದಾರೆ. ಇದೇ ವೇಳೆ 7 ಶೈವ ಅಖಾಡ ಸಾಧುಗಳು ಕೂಡ ಕುಂಭದಿಂದ ಹೊರಟಿದ್ದಾರೆ. ನಾವು ಸೊಪ್ಪು ತಿಂದ್ರೂ ಪರವಾಗಿಲ್ಲ, ಅಣ್ವಸ್ತ್ರ ಮಾಡ್ಕೋಬೇಕು ಅಂತ ಹೇಳಿ ಪಾಕಿಸ್ತಾನದವ್ರದ್ದು ಅದು ಹಳೆಯ ಸ್ಲೋಗನ್. ಅದು ಭಾರತ ವಿರುದ್ಧ ಕನಸಲ್ಲಿ ನನಸಲ್ಲಿ ಅವರ ಜೀವನ ಪರ್ಯಂತ ಅದರಲ್ಲೇ ಇರ್ತಾರೆ ಅವರು. ಈಗ ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ಅದೇ ರೀತಿ ಮಾತನಾಡಿದ್ದಾರೆ. ಚಾಂಪಿಯನ್ಸ್ ಟ್ರೋಫಿ ವಿಚಾರವಾಗಿ ಭಾರತದ ವಿರುದ್ಧ ನಾಲ್ಗೆ ಹರಿಹಾಯ್ದಿದ್ದಾರೆ. ಚಾಂಪಿಯನ್ಸ್ ಟ್ರೋಫಿ ಗೆಲ್ಲೋದು ಅಷ್ಟೇ ನಮ್ಮ ಗುರಿಯಲ್ಲ, ನಮ್ಮ ಅತಿ ದೊಡ್ಡ ಪ್ರತಿಸ್ಪರ್ಧಿ ಭಾರತವನ್ನು ಸೋಲಿಸೋದು ಕೂಡ ಅಷ್ಟೇ ಮುಖ್ಯ. ಇದು ನಮ್ಮ ಗುರಿಯಾಗಿರಬೇಕು. ನಮ್ಮ ಟೀಮ್ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಗೆದ್ದು ದೇಶ ಹೆಮ್ಮೆ ಪಡುವಂತೆ ಮಾಡುತ್ತೆ ಅನ್ನೋ ವಿಶ್ವಾಸ ಇದೆ ಅಂತ ಹೇಳಿದ್ದಾರೆ. ರಿನೋವೇಟ್ ಮಾಡಲಾಗಿರೋ ಗಡಾಫಿ ಸ್ಟೇಡಿಯಂ ರಿಓಪನಿಂಗ್ ಕಾರ್ಯಕ್ರಮದಲ್ಲಿ ಈ ರೀತಿ ಹೇಳಿಕೆ ಕೊಟ್ಟಿದ್ದಾರೆ. ಅಂದಹಾಗೆ ಭಾರತ ಪಾಕಿಸ್ತಾನ ಮಧ್ಯೆ ದುಬೈನಲ್ಲಿ ಫೆಬ್ರವರಿ 23ನೇ ತಾರೀಕು ಹೈ ವೋಲ್ಟೇಜ್ ಚಾಂಪಿಯನ್ಸ್ ಟ್ರೋಫಿ ಮ್ಯಾಚ್ ನಡೆಯುತ್ತೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿಯ ರೀತಿಯಲ್ಲಿ ತಲುಪಿಸೋ ಪ್ರಯತ್ನವನ್ನು ಮಾಡಿದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು mastmaga.com ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.